ಸಂತೋಷವಾಗಿದ್ದೀರಾ? ಕೂಟ ಸಂತೋಷವಾಗಿದೆಯಾ? ಆಶೀರ್ವಾದವಾಗಿದೆಯಾ? ಮೊದಲನೇ ವಚನ, ಎರಡನೇ ವಚನ ನಿಮಗೆ ಆಶೀರ್ವಾದವಾಗಿತ್ತ? ಮೂರನೇ ವಚನ ಆಶೀರ್ವಾದವಾಗಿತ್ತ? ನಿಜವಾಗ್ಲೂ ದೇವರಿಗೆ ಸ್ತೋತ್ರ. ಬ್ರದರ್ಸ್ ಇಬ್ರು ಮತ್ತು ಸಿಸ್ಟರು ಮಾತನಾಡಿದ್ದು ಯಾರ ಬಗ್ಗೆ? ನಮ್ಮ ರಕ್ಷಕನ ಬಗ್ಗೆ. ಆ ಮಾತು ನಿಜವಾಗ್ಲೂ ನಮ್ಮೆಲ್ಲರಿಗೂ ಜೀವವನ್ನು ಉಂಟು ಮಾಡ್ತದೆ. ಆಮೆನ್. ನಾನು ಎರಡು ಮಾತು ಹೇಳಿ ಕೂಟವನ್ನು ಮುಗಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಮೊದಲನೇ ಮಾತು ಯಾವುದು? ತಂದೆಯೇ, ತಂದೆಯೇ ಯಾರನ್ನ ಕ್ಷಮಿಸಿರಿ? ನೀನಾಗ ಹೋದ್ರಿ. ತಂದೆಯೇ ಅವರನ್ನು ಕ್ಷಮಿಸು. ಯೇಸು ಶಿಲುಬೆಯ ಮೇಲೆ ಒಂದು ಸಲ ಶಿಷ್ಯರಿಗೆ ಕಲಿಸಿಕೊಡುವಂಥ ಕಾರ್ಯವನ್ನು ಅವನು ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ. ಆ ಯಾರು ಸಿಪಾಯಿಗಳು ಯೇಸುವನ್ನು ಎಳೆದಾಡಿ ಶಿಲುಬೆಯನ್ನು ಅವನ ಮೇಲೆ ಒರೆಸಿ ಯೆರೂಸಲೇಮಿನ ಬೀದಿಯಲ್ಲೆಲ್ಲ ಸಂಚರಿಸುವಾಗ 39 ಚಡಿಯೇಟುಗಳನ್ನು ಹೊಡೆದು ಕೈಗಳಿಗೆ ಕಾಲುಗಳಿಗೆ ಮೊಳೆಯನ್ನು ಹೊಡೆಸಿ ತಲೆಗೆ ಮುಳ್ಳಿನ ಕಿರೀಟವನ್ನು ಹಾಕಿಸಿ ಬಾಧೆಪಡಿಸಲ್ಪಟ್ಟಂಥ ಆ ವ್ಯಕ್ತಿಗಳನ್ನು ಕುರಿತು ತಂದೆ ದೇವರ ಬಳಿಯಲ್ಲಿ ಯೇಸು ಮೊರೆ ಇಡ್ತಾ ಇದ್ದಾನೆ. ಆಗ ಅವನು ಹೇಳ್ತಾನೆ, ತಂದೆ ಅವರನ್ನು ಕ್ಷಮಿಸಪ್ಪ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವರು ಅರಿಯರು. ಯೇಸು ತನ್ನ ಶಿಷ್ಯರಿಗೆ ಇದನ್ನ ತಾನು ಹೋಗುವುದಕ್ಕೆ ಮುಂಚಿತವಾಗಿ ಒಂದು ಸಲ ಜ್ಞಾಪಕ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಯೇಸು ಹೇಳ್ತಾನೆ, ಆರಾಧನೆ ಮಾಡುವಂಥವರೇ, ಆರಾಧನೆಗೆ ಬರುವಂಥವರೇ, ನನ್ನ ಸನ್ನಿಧಾನವನ್ನು ಹುಡುಕುವಂಥವರೇ, ನನ್ನ ಸನ್ನಿಧಾನಕ್ಕೆ ಬಂದು ಕಾಣಿಕೆಯನ್ನು ಹಾಕುವುದಕ್ಕೆ ಮುಂಚಿತವಾಗಿ ನೀವು ಯಾರ ಬಳಿಯಲ್ಲಾದರೂ ಜಗಳವಾಡಿದ್ರೆ, ಅಸಮಾಧಾನವಾಗಿದ್ರೆ, ಮನಸ್ತಾಪ ಮಾಡಿಕೊಂಡಿದ್ರೆ, ಹಾಗೆ ಬಂದು ನೀವು ನನ್ನ ಸನ್ನಿಧಾನದಲ್ಲಿ ಕೂತುಕೊಳ್ಳದೆ ಕಾಣಿಕೆಯನ್ನು ಹಾಕದೆ ಅದಕ್ಕೆ ಮುಂಚಿತವಾಗಿ ಪಾಪ ಕ್ಷಮಾಪಣೆಗಾಗಿ ದೇವರನ್ನು ಬೇಡಿಕೊಳ್ಳ್ರಿ. ಆಕ್ಚುಲಿ ಅವನು ಹೇಳುವಂಥದ್ದು, ಯಾರ ಜೊತೆ ನಿಮ್ಮಲ್ಲಿ ಮನಸ್ತಾಪ ಆಗಿದೆಯೋ ಅವರನ್ನ ಒಂದು ಮಾಡಿಕೊಳ್ಳ್ರಿ, ಸರಿಪಡಿಸಿಕೊಳ್ಳ್ರಿ, ತದನಂತರ ನೀವು ನನ್ನ ಬಳಿಗೆ ಬನ್ನಿರಿ. ಯೇಸು ಸ್ವಾಮಿಯ ಒಂದು ಕಲಿಸುವಿಕೆ ತನ್ನ ಶಿಷ್ಯರಿಗೆ. ಇವತ್ತು ನಾವು ಅವನ ಶಿಷ್ಯರಾಗಿದ್ರೆ ಕ್ರಿಸ್ತನು ಕ್ಷಮಿಸಿದ ಹಾಗೆ ಅವನು ಯಾರನ್ನ ಕ್ಷಮಿಸ್ತಾ ಇದ್ದಾನ್ರಿ? ಅವನನ್ನು ಯಾರು ತಳ್ಳಿದಾರೋ, ಹೊಡೆದಿದ್ದಾರೋ, ಶಿಲುಬೆಗೆ ಹಾಕಿದ್ದಾರೋ, ಮುಳ್ಳಿನ ಕಿರೀಟ ಹಾಕಿದ್ರು, ಹಿಂಸಿಸಿದ್ರು, ಅವಮಾನ ಮಾಡಿದ್ರು, ನಿಂದಿಸಿದ್ರು, ಗೇಲಿ ಮಾಡಿದ್ರು, ಅವರನ್ನೆಲ್ಲ ನೆನೆಸಿ ತಂದೆ ದೇವರ ಬಳಿಯಲ್ಲಿ ಮೊರೆ ಇಟ್ಟಿದ್ದಾನೆ. ದೇವರೇ ಅವರನ್ನು ಕ್ಷಮಿಸು, ಅವ್ರು ತಾವು ಏನು ಮಾಡುತ್ತಾ ಇದ್ದಾರೆ ಅಂತ ಅರಿಯರು. ಕಡೆ ಮಾತು ಹೇಳ್ತೇನ್ರಿ, ಯಾಕೋಬನ ಮಗನಾದಂಥ ಯೋಸೇಫ್ ಚಿಕ್ಕ ಪ್ರಾಯದಲ್ಲಿ ಕಂಡಂಥ ಕನಸಿನ ನಿಮಿತ್ತವಾಗಿ, ಅಣ್ಣಂದಿರಿನ ನಿಮಿತ್ತ, ಹೊಟ್ಟೆ ಕಿಚ್ಚಿನ ನಿಮಿತ್ತ, ದ್ವೇಷದ ನಿಮಿತ್ತ, ಹೆಚ್ಚಿಸುವಿಕೆಯ ನಿಮಿತ್ತ, ಕೋಪದ ನಿಮಿತ್ತ, ಆ ಕನಸನ್ನ ಕೇಳೋದಕ್ಕೆ ಆಗದ ನಿಮಿತ್ತ ತಮ್ಮನಾದಂಥ ಯೋಸೇಫನನ್ನ ಅಣ್ಣಂದಿರು ಅನ್ಯಾಯವಾಗಿ ಹೊಟ್ಟೆ ಕಿಚ್ಚಿನ ನಿಮಿತ್ತ ಗುಂಡಿಯಲ್ಲಿ ಹಾಕಿ ಅವನನ್ನು ಮಾರಿ ತಂದೆಗೆ ಬಂದು ಸುಳ್ಳನ್ನು ಹೇಳಿದಾರಲ್ಲ, ಅವನನ್ನು ದೂರ ದೊಬ್ಬಲ್ಪಟ್ಟು ಬಂದ್ಬಿಟ್ರಲ್ಲ,
ಕಾಲಕ್ರಮೇಣ ಕಾಲವೇ ಶಿಕ್ಷಕ. ದೇವರ ವಾಕ್ಯ ಹೇಳ್ತದೆ, ಎಲ್ಲದಕ್ಕೂ ಒಂದು ಸಮಯ ನಿಗದಿಯಾಗಿದೆ. ಆಕಾಶದ ಕೆಳಗೆ ಭೂಮಿಯ ಒಳಗೆ ದೇವರು ಪ್ರತಿಯೊಂದು ಕಾರ್ಯಕ್ಕೆ ಸಮಯವನ್ನು ನಿಗದಿ ಮಾಡಿದ್ದಾನೆ. ಹಲ್ಲೆಲೂಯಾ. ಯೋಸೇಫ್ ಹೇಳುವಾಗ ಅಣ್ಣಂದಿರು ಕೇಳ್ತಾ ಇಲ್ಲ, ತಿರಸ್ಕಾರ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ಹೀಯಾಳಿಸಿದ್ದಾರೆ, ಗೇಲಿ ಮಾಡಿದ್ದಾರೆ, ಒಡೆಯಲ್ಪಟ್ಟಿದ್ದಾರೆ. ಆ ಯೋಸೇಫ್ ಮತ್ತು ಕ್ರಿಸ್ತನನ್ನು ನೀವು ನೋಡುವಾಗ ಇಬ್ಬರ ಹೃದಯ ಒಂದೇ ಆಗಿದೆ, ಆಲೋಚನೆ ಒಂದೇ ಆಗಿದೆ, ಜೀವಿತ ಒಂದೇ ಆಗಿದೆ. ಎಷ್ಟೇ ಸಮಸ್ಯೆ ಬಂದರೂ, ತೊಂದರೆಗಳಾದರೂ, ನೋವಾದರೂ, ವೇದನೆ ಆದರೂ, ಸಮಸ್ಯೆಗಳು ಬಂದರೂ, ಯೇಸು ಶಿಲುಬೆಗೆ ಹಾಕಲ್ಪಟ್ಟವರನ್ನ, ಅವಮಾನ ಮಾಡಲ್ಪಟ್ಟವರನ್ನ, ಮೊಳೆ ಹೊಡೆಯಲ್ಪಟ್ಟವರನ್ನ, ಮುಳ್ಳಿನ ಕಿರೀಟ ಹಾಕಲ್ಪಟ್ಟವರನ್ನ ಅವಮಾನ ಮಾಡಿ, ಗೇಲಿ ಮಾಡಿ, ನಿನ್ನನ್ನು ನೀನು ರಕ್ಷಿಸಿಕೊಂಡು ಬಾ ಅಂತ ಹೇಳಲ್ಪಟ್ಟವರನ್ನ ಕೋಪಗೊಳ್ಳದೆ ತಾಳ್ಮೆಯಿಂದ, ಸಮಾಧಾನದಿಂದ, ಸಹನೆಯಿಂದ ದೇವರ ಬಳಿಯಲ್ಲಿ ಮೊರೆ ಇಟ್ಟಿದ್ದಾನೆ. ತಂದೆ, ಅವರನ್ನು ಕ್ಷಮಿಸು, ಅವ್ರು ತಾವು ಏನ್ ಮಾಡುತ್ತಾ ಇದ್ದಾರೆ ಅಂತ ಅರಿಯರು. ನಾವು ಕ್ಷಮಿಸೋದಕ್ಕೆ ಬಹಳ ಕಷ್ಟ ಆಗುತ್ರಿ. ಕ್ಷಮಿಸೋದಕ್ಕಿಂತ ಹೊಟ್ಟೆ ಕಿಚ್ಚೆ ಜಾಸ್ತಿ, ಈಗೋ ಜಾಸ್ತಿ. ಓ, ನಾನು ಯಾಕೆ ಅವನ ಹತ್ರ ಹೋಗಬೇಕು, ಅವನ ಹತ್ರ ಹೋಗಬೇಕು? ಎಲ್ಲಿವರೆಗೂ ಅದು ನಮ್ಮಿಂದ ಹೋಗೋದಿಲ್ಲವೋ ನಾವು ಕ್ರಿಸ್ತನವರಾಗೋದಕ್ಕೆ ಸಾಧ್ಯನೇ ಇಲ್ಲ. ಯೋಸೇಫ್ ಮಾರಲ್ಪಟ್ಟವನಾಗಿದ್ದಾನೆ, ಸೆರೆಮನೆಗೆ ಹೋಗಿದ್ದಾನೆ, ಅವಮಾನಕ್ಕೆ ಒಳಗಾಗಿದ್ದಾನೆ, ಆಪಾದನೆಗೊಳಗಾಗಿದ್ದಾನೆ, ಸಮಸ್ಯೆಗೊಳಗಾಗಿದ್ದಾನೆ, ನಿಂದನೆಗೊಳಗಾಗಿದ್ದಾನೆ. ಎಂಥ ಸಂದರ್ಭದಲ್ಲೂ ಅವನನ್ನು ಕಷ್ಟಕ್ಕೆ ತಳ್ಳಲ್ಪಟ್ಟಂತವರಿಗೆ ವಿರುದ್ಧವಾಗಿ ನಿಂತುಕೊಳ್ಳದೆ ಕರೆಯಲ್ಪಟ್ಟ ದೇವರಿಗೆ ನಂಬಿಗಸ್ತನಾದ ನಿಮಿತ್ತ, ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿಯಲ್ಪಟ್ಟ ನಿಮಿತ್ತ, ದೇವರ ಬಾಯಿಂದ ಬಂದ ಪ್ರವಾದನೆ, ಆ ಕನಸನ್ನ ನೆನಸು ಆಗುವ ತನಕ ತಾಳ್ಮೆಯಿಂದ, ಸಹನೆಯಿಂದ, ಸಮಾಧಾನದಿಂದ, ನಂಬಿಕೆಯಿಂದ, ನಿರೀಕ್ಷೆಯಿಂದ ಎಲ್ಲ ಸಂದರ್ಭದಲ್ಲಿ ಅವನು ದೇವರನ್ನೇ ದೃಷ್ಟಿಸಿ ನೋಡಲ್ಪಟ್ಟಿದ್ದಾನೆ. ಪ್ರಿಯ ಸಹೋದರಿ, ಸುಳ್ಳು ಆಪಾದನೆಗಳು ಹಾಕುವಾಗ ಮೌನ, ಸೆರೆಮನೆಯಲ್ಲಿ ಹಾಕುವಾಗ ಮೌನ, ಹೀಯಾಳಿಸುವಾಗ ಮೌನ, ಅವನು ಮಾತು ಕೇಳದೆ ಹೋದ ನಿಮಿತ್ತವಾಗಿ ಹಿಂಸೆಗೆ ಒಳಪಡಿಸುವಾಗಲೂ ಯೋಸೇಫ್ ಮೌನವಾಗಿದ್ದಾನಲ್ಲ. ಒಂದು ದಿನ ದೇವರ ಸಮಯ ಬಂತು, ಇಡೀ ರಾಜ್ಯದಲ್ಲಿ ಬರಗಾಲ. ರಾಜನಾಗಿದ್ದಂಥವನು ಯೋಸೇಫನನ್ನು ಕರೆದು ಹೇಳ್ತಾನೆ, ಯೋಸೇಫ್, ನಿನ್ನನ್ನು ನೋಡುವಾಗಲ್ಲ ನಿನ್ನ ಒಳಗಡೆ ದೇವರಿದ್ದಾನೆ ಅಂತ ನೋಡುವಂತೆ ನನಗೆ ಅನ್ನಿಸ್ತಾ ಇದೆಯಪ್ಪ. ಈ ರಾಜ್ಯವನ್ನು ಈ ಬರಗಾಲದಲ್ಲಿ ನಾನು ನಡೆಸಕ್ಕಾಗೋದಿಲ್ಲ. ದಯಮಾಡಿ ಇದನ್ನು ನಾನು ನಿನ್ನ ಕೈಗೆ ಸಮರ್ಪಣೆ ಮಾಡ್ತೇನೆ, ಯಾಕಂದ್ರೆ ನಿನ್ನಲ್ಲಿ ದೇವರಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಯಾರಲ್ಲಿ ಇರ್ತಾನೋ ಅಲ್ಲೆಲ್ಲರಿಗೂ ಬಿಡುಗಡೆ. ದೇವರು ಯಾರ ಮುಂದೆ ಇರ್ತಾನೋ ಅವರಿಗೆ ಬಿಡುಗಡೆ, ಅವರ ಮನೆಗೆ ಬಿಡುಗಡೆ, ಅವರ ಕೆಲಸದಲ್ಲಿ ಬಿಡುಗಡೆ, ಅವರ ಸಮಸ್ಯೆಯಲ್ಲಿ ಬಿಡುಗಡೆ, ಅವರ ರೋಗಗಳಲ್ಲಿ ಬಿಡುಗಡೆ. ಅದೇ ದೇವರು ಯೋಸೇಫನ ಜೀವಿತದಲ್ಲಿ ಕನಸು ತರ್ತಾನೆ. ನೆನಸು ಆಗುವಂಥ ಸಮಯ, ಆ ನೆನಸೇನಪ್ಪ? ಆ ಕನಸಿನಲ್ಲಿ ಯೋಸೇಫ್ ಅಣ್ಣಂದಿರಿಗೆ ಹೇಳ್ತಾನೆ, ಅಣ್ಣ, ಒಂದು ದಿನ ಬರುತ್ತಣ್ಣ, ನೀವೆಲ್ಲರೂ ನನ್ನ ಮುಂದೆ ಬಂದು ಕೈಯನ್ನು ಚಾಚಿದ್ದೀರಿ, ನಾನು ನಿಮಗೆ ರೇಷನ್ ಕೊಡ್ತಾ ಇದ್ದೀನಿ. ಆ ಕೋಪ ತಡೆಯಕ್ಕಾಗಲ್ಲ. ನಿನಗಿಂತ ಮುಂಚೆ ಬಂದವರು ನಾವಾ, ನನಗಿಂತ ಮುಂಚೆ ಬಂದವನು ನೀನಾ ಅಂತ ಕೋಪದ ನಿಮಿತ್ತ ನಿನ್ನ ಮಾತನ್ನು ನಾವೇನು ಕೇಳಬೇಕು ಅಂತ ಅವನಿಗೆ ವಿರೋಧ ಮಾಡಿ, ಆ ಕೋಪ ತಡೆಯದೆ, ಆ ಕ್ರೂರತನ, ಹೊಟ್ಟೆ ಕಿಚ್ಚು, ಸಹನೆ ಇಲ್ಲದೆ ಬೆಳೆಯಲ್ಪಟ್ಟ ನಿಮಿತ್ತ ಯೋಸೇಫನನ್ನ ತಂದೆಯಿಂದ, ತಂದೆ ಮನೆಯಿಂದ, ತಂದೆ ರಾಜ್ಯದಿಂದ ದೂರ ಅಟ್ಟಿಬಿಟ್ರು ಅಣ್ಣಂದಿರು. ಆ ದಿನ ಬಂದುಬಿಡ್ತು.
ಬರಗಾಲ. ಇಡೀ ರಾಜ್ಯದಲ್ಲಿ ರೇಷನ್ ಇಲ್ಲ. ಆದರೆ ಯೋಸೇಫ್ ಇರುವಂತ ಪ್ರಾಂತ್ಯದಲ್ಲಿ ಬರಗಾಲ ಇದ್ರು ಆಹಾರ ದವಸ ಧಾನ್ಯಗಳಿಗೆ ದೇವರು ಕೊರತೆ ಇಲ್ಲದಾಗಿಟ್ಟಿದ್ದಾನೆ. ಕಾರಣ ಯೋಸೇಫನ ಸಂಘ ದೇವರಿದ್ದಾನೆ. ಯೋಸೇಫನಿಗೆ ಬರಗಾಲ ಇದ್ರು ಅವನ ಮನೆಯಲ್ಲಿ ಬರಗಾಲ ಇಲ್ಲ, ಅವನ ರಾಜ್ಯದಲ್ಲಿ ಬರಗಾಲ ಇಲ್ಲ, ಅವನ ಬಳಿ ಇದ್ದವರಿಗೆ ಬರಗಾಲ ಇಲ್ಲವೇ ಇಲ್ಲ. ಇವತ್ತು ಅದೇ ದೇವರು ಯೋಸೇಫನಾಗಿ ನಮ್ಮ ಮಧ್ಯದಲ್ಲಿದ್ದಾನೆ. ಯೇಸು ಕ್ರಿಸ್ತನ ಯೋಸೇಫನಾಗಿ ನಮ್ಮ ಮಧ್ಯದಲ್ಲಿದ್ದಾನಲ್ಲ. ಅವನ ಬಳಿ ಯಾರೆಲ್ಲ ಬರ್ತಾರೋ ಅವರಿಗೋಸ್ಕರ ಯೇಸು ಕಣ್ಣೀರು ಹಾಕಿದ. ಯೋಸೇಫ್ ಅಣ್ಣಂದಿರನ್ನ ಲೈನಲ್ಲಿ ನಿಂತಿರೋದನ್ನು ನೋಡಿ ಅವನ ಹೃದಯ ಒಡೆಯಲ್ಪಡುತ್ತೆ. ದೇವರೇ, ಆ ದಿನ ನೀನು ಕೊಂಡು ತಂದು ಬಿಟ್ಟಲ್ಲಪ್ಪ. ನಾನು ಚಿಕ್ಕವನಾಗಿದ್ದಾಗ ಕನಸು ಬಿತ್ತು, ಆದರೆ ಇವತ್ತು ಆ ಕನಸಿನ ಪ್ರಕಾರ ನನ್ನ ಮುಂದೆ, ನನ್ನ ರಾಜ್ಯದಲ್ಲಿ ನಮ್ಮ ಅಣ್ಣಂದಿರು, ನಮ್ಮ ತಂದೆ ಮನೆಯವರು ನನ್ನ ಮುಂದೆ ಬಂದು ನಿಂತಿದ್ದಾರಲ್ಲ. ಅದು ಯೋಸೇಫನನ್ನ ಅಣ್ಣಂದಿರು ಕಂಡಿರಲಿಲ್ಲ, ಆದರೆ ಯೋಸೇಫ್ ಕಂಡಿಡ್ದ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಯಾವಾಗ ದೇವರ ಆತ್ಮನು ನಿಮ್ಮ ಒಳಗೆ ಬರ್ತಾನೋ ಎಡಕ್ಕೆ ಬಲಕ್ಕೆ ತಿರುಗುವಾಗ ದಿಸ್ ಇಸ್ ದ ರೈಟ್ ವೇ, ಇದೇ ಸರಿಯಾದ ಮಾರ್ಗ, ಆ ಮಾರ್ಗದಲ್ಲಿ ನೀವು ನಡೀರಿ ಅಂತ ನೀತಿವಂತರಿಗೆ ದೇವರು ಬೋಧಿಸ್ತಾನೆ. ಯೋಸೇಫ್ ಅಣ್ಣಂದಿರನ್ನ ನೋಡ್ದ, ಹೃದಯ ಒಡೆಯಲ್ಪಡ್ತು. ಆ ಲೈನಲ್ಲಿ ನಿಂತವ್ರಿಗೆ ಹೇಳ್ತಾನೆ, ಸ್ವಲ್ಪ ನಾನು ಒಳಗೋಗಿ ಬರ್ತೀನಿ ಅಂತೇಳಿ ಕೋಣೆ ಒಳಗೆ ಹೋಗಿ ಒಡೆಯಲ್ಪಟ್ಟ ಹೃದಯದಿಂದ ಬಿಕ್ಕಿ ಬಿಕ್ಕಿ ಹೇಳ್ತಾನೆ ಅವನು, ದೇವರೇ, ನಮ್ಮ ಅಣ್ಣಂದಿರನ್ನ ಕೊಂಡು ತಂದುಬಿಟ್ಟಿದ್ಯಲ್ಲಪ್ಪ, ನಿನ್ನ ದರ್ಶನ ನೆರವೇರಿಸ್ಬಿಟ್ಟಲ್ಲಪ್ಪ, ಅವರನ್ನು ರಕ್ಷಿಸಪ್ಪ, ಅವ್ರನ್ನ ಕಾಪಾಡಪ್ಪ, ಅವನಿಗೆ ಶಿಕ್ಷೆ ಕೊಡುವಂತ ಪ್ರಾರ್ಥನೆ ಮಾಡ್ತಾ ಇಲ್ಲ, ಅವರನ್ನು ನಾನು ಕ್ಷಮಿಸ್ತೇನೆ ದೇವರೇ, ನೀನು ನನ್ನ ನಿಮಿತ್ತ ಅವರನ್ನು ಕ್ಷಮಿಸು. ಸಹೋದರಿ, ಆ ಹೃದಯವನ್ನು ಇವತ್ತು ಯೇಸು ಎದುರು ನೋಡ್ತಾನೆ. ಆ ಹೃದಯವನ್ನು ಯೇಸು ಎದುರು ನೋಡ್ತಾ ಇದ್ದಾನೆ. ಆ ಯೇಸು ಆಜ್ಞಾಪಿಸ್ತಾನೆ, ರಕ್ಷಣೆ ಹೊಂದಿದ್ದೀರಾ, ನನ್ನ ಮನೆಗೆ ಬರುವಾಗಲ್ಲ ಯಾವ ಹೃದಯದಲ್ಲೂ ದ್ವೇಷ ಇಟ್ಕೊಂಡು ಬರಬೇಡಿ, ಅವ್ರನ್ನ ಕ್ಷಮಿಸಿ ನೀವು ಬಂದ್ಬಿಡ್ರಿ, ನಾನು ಮಿಕ್ಕಿದ್ದು ನೋಡ್ಕೊಳ್ತೇನೆ. ಮುಯ್ಯಿ ತೀರಿಸುವಂಥ ಕೆಲಸ ನಿಮ್ಮದಲ್ಲ, ಮುಯ್ಯಿ ತೀರಿಸುವಂಥ ಕೆಲಸ ನನ್ನದು. ಹಲ್ಲೆಲೂಯಾ. ಯೋಸೇಫ್ ಅಣ್ಣಂದಿರನ್ನ ಕ್ಷಮಿಸಿದ. ಯೋಸೇಫ್ ಅಣ್ಣಂದಿರನ್ನ ಕ್ಷಮಿಸಿದ್ದಾನೆ. ಇವತ್ತು ಆ ದೇವರೇ ಯೋಸೇಫನ ರೂಪದಲ್ಲಿ ಯೇಸು ಆಗಿ ನಮ್ಮ ಮಧ್ಯದಲ್ಲಿದ್ದಾನೆ. ಇವತ್ತು ಯೇಸುವಿನ ಬಳಿಗೆ ಯಾರೆಲ್ಲ ಹೋಗಿ ನಿಂತ್ಕೊಳ್ತಾ ಇದ್ದಾರೋ, ಯೇಸು ನಮ್ಮನ್ನು ನೋಡಿ ಯೋಸೇಫ್ ಕಣ್ಣೀರಿಟ್ಟಾಗೆ ಅವನು ಯೇಸು ನೋಡ್ತಾ ಇದ್ದಾನೆ. ಓ, ಈ ಮಗಳು, ಈ ಕುಟುಂಬ ನನ್ನ ಮನೆಗೆ ಸಂಬಂಧಪಟ್ಟವರು, ಈ ಮನೆ ನನಗೆ ಸಂಬಂಧಪಟ್ಟವರು. ಬರಗಾಲದಲ್ಲಿ ಅಂದರೆ ಕಷ್ಟದಲ್ಲಿ, ನೋವಿನಲ್ಲಿ, ಸಮಸ್ಯೆಯಲ್ಲಿ, ಅಂಧಕಾರ ಶಕ್ತಿಯಲ್ಲಿ, ಮಾಟ ಮಂತ್ರಗಳಲ್ಲಿ ಎದ್ದೇಳಕ್ಕಾಗದೆ ಬಿದ್ದಿರತಕ್ಕ ನಿಮ್ಮನ್ನ ಯೇಸು ಕಣ್ಣೀರು ಹಾಕಿದ. ಅಂದರೆ ಯೋಸೇಫ್ ಕಣ್ಣೀರು ಹಾಕಿದ. ನಿಮ್ಮನ್ನು ನೋಡುವಂತೆ ಯೇಸು ಕಣ್ಣೀರು ಹಾಕ್ತಾನೆ. ಅವನು ನಮ್ಮನ್ನು ಸುಮ್ಮನೆ ಬಿಡಲ್ಲ. ಅವನು ಧೈರ್ಯವಾಗಿ ಹೇಳ್ತಾನೆ, ಇವತ್ತಿನಿಂದ ನಿಮಗೆ ಬರಗಾಲ ಇಲ್ಲ, ನಾನು ನಿಮ್ಮ ಸಂಗಡ ಇದ್ದೀನಿ, ನನ್ನ ಹತ್ರ ಊಟ ಇದೆ ಅಂದರೆ ನಿಮಗೂ ಊಟ ಇದೆ, ನಾನು ಆರೋಗ್ಯವಾಗಿದ್ದೀನಿ ಅಂದರೆ ನೀವು ಆರೋಗ್ಯವಾಗಿದ್ದೀರಾ, ನಾನು ಸಮೃದ್ಧಿಯಾಗಿದ್ದೀನಿ ಅಂದರೆ ನೀವು ಸಮೃದ್ಧಿಯಾಗಿದ್ದೀರಾ, ನೀವು ನನ್ನವರಾದ ಮೇಲೆ ಯಾವ ಕೊರತೆ ನಿಮಗೆ ಇಲ್ಲ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರ ಯೇಸು ನಮ್ಮ ಮಾತು? ಎರಡನೇ ಮಾತು ಯಾವುದು? ಇವತ್ತೇ ಎಲ್ಲಿರ್ತೀಯ? ಪರದೇಶಿಯಲ್ಲಿ. ಆ ಪರದೇಶಿಯ ಅರ್ಥ ಗೊತ್ತಾ? ಏನದ್ರ ಅರ್ಥ? ಬ್ರದರ್ ಚೆನ್ನಾಗಿ ಮಾತಾಡಿದ್ರು ಇಬ್ಬರು. ನಿಜವಾಗ್ಲೂ ಆ ಕಳ್ಳ ರಕ್ಷಣೆ ಒಂದೋ ಅಂತ ಒಂದು ಕೃಪೆ ಎಂಥ ಒಂದು ಆಶ್ಚರ್ಯಕರ ಅಂದರೆ, ಚೆನ್ನಾಗಿದ್ದಾಗ ಯೇಸುವನ್ನು ನಂಬಿಲ್ಲ, ಆರಾಧನೆಗೆ ಹೋಗಿಲ್ಲ, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಿಲ್ಲ, ನಿಮಗೆ ಓಡೋಗಿ ದೀಕ್ಷಾ ಸ್ಥಾನ ತಗೊಂಡಿಲ್ಲ,
ಟೈತ್ ಕೊಟ್ಟಿಲ್ಲ, ಕಾಣಿಕೆ ಕೊಟ್ಟಿಲ್ಲ, ಆಜ್ಞೆಗಳನ್ನು ಪರಿಪಾಲನೆ ಮಾಡಿಲ್ಲ. ಬೈ ಗಾಡ್ ಗ್ರೇಸ್ ಶಿಲುಬೆ ಮೇಲೆ ಯೇಸುವಿನ ಬಗ್ಗೆ ಅನೇಕ ಬಾರಿ ಕೇಳಿದ್ನಲ್ಲ. ಯೇಸು ಕಣ್ಣು ಕೊಟ್ಟಿದ್ದಾನೆ, ಬಾಯಿ ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಕುರುಡ ನೋಡಿದ್ದಾನೆ, ಕ್ಯಾನ್ಸರ್ ಹೋಗಿದೆ, ಸತ್ತವನೆದ್ದಿದ್ದಾನೆ. ಇಂಥ ಮಹಿಮಾ ಪುರುಷ ನನ್ನ ಪಕ್ಕದಲ್ಲಿದ್ದಾನಲ್ಲ. ಅವನು ನೋಡುವಂಥ ದೃಷ್ಟಿ ಬೇರೆ ಆಗಿತ್ತು. 2 ಕಳ್ಳರಲ್ಲಿ ಒಬ್ಬ ಕಳ್ಳನ ದೃಷ್ಟಿ ಬೇರೆ, ಇನ್ನೊಬ್ಬನ ಕಳ್ಳನ ದೃಷ್ಟಿ ಬೇರೆ. ಒಬ್ಬ ಹೀಯಾಳಿಸ್ತಾ ಇದ್ದಾನೆ, ಇನ್ನೊಬ್ಬ ಕ್ಷಮಾಪಣೆ ಕೇಳ್ಕೊಳ್ತಾ ಇದ್ದಾನೆ. ಏಸಪ್ಪ, ನಾನಾದರೂ ಪಾಪ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ, ಗೊತ್ತಿದ್ದು ಆರಾಧನೆಗೆ ಬಂದಿಲ್ಲ, ನಿನ್ನನ್ನು ಮಹಿಮೆ ಪಡಿಸಿಲ್ಲ, ನಿನ್ನನ್ನು ಘನಪಡಿಸಿಲ್ಲ, ಒಬ್ಬನಿಗೂ ನಿನ್ನ ಪರವಾಗಿ ನಾನು ಸುವಾರ್ತೆ ಸಾರಲಿಲ್ಲ. ಆದರೂ ಏಸಪ್ಪ, ಈ ಶಿಲುಬೆ ಮೇಲೆ ಜೀವ ಹೋಗುವಂಥ ಸಂದರ್ಭ, ಜೀವ ಹೋಗುವಂಥ ಸಮಯ. ಎಂಥ ಸೌಭಾಗ್ಯ ಅಂದರೆ, ಯೇಸುವನ ಮನಪೂರ್ತಿಯಾಗಿ ಅವನು ಹೇಳ್ತಾನೆ, ಏಸಪ್ಪ, ನಾನು 100 ನಾನು ನಂಬ್ತೇನೆ, ನೀನು ಪರಲೋಕಕ್ಕೆ ಹೋಗ್ತೀಯ, ಸಮಾಧಾನದ ಜಾಗಕ್ಕೆ ಹೋಗ್ತೀಯ, ಸಂತೋಷದ ಜಾಗಕ್ಕೆ ಹೋಗ್ತೀಯ, ನೆಮ್ಮದಿಯ ಜಾಗಕ್ಕೆ ಹೋಗ್ತೀಯ, ಆರೋಗ್ಯ ಇರುವಂಥ ಸ್ಥಳಕ್ಕೆ ನೀನು ಹೋಗ್ತೀಯ. ಆ ಸಮಯದಲ್ಲಿ ನನ್ನನ್ನು ಒಂದು ಸಲ ಜ್ಞಾಪಕ ಮಾಡ್ಕೊಳ್ತೀಯ. ಯೇಸು ನೋಡ್ತಾನ್ರಿ, ಅವನು ಮುಖ ನೋಡಿ ಮಾತಾಡಲ್ಲ, ಹೃದಯ ನೋಡಿ ಮಾತಾಡ್ತಾ ಇದ್ದಾನೆ. ಆ ಕಳ್ಳನ ಹೃದಯ ಒಳಗೆ ಒಡೆಯಲ್ಪಟ್ಟ ನಿಮಿತ್ತವಾಗಿ ಆ ಹೃದಯವನ್ನು ನೋಡಿದಂತೆ ಯೇಸು ಹೇಳ್ತಾನೆ, ಇವತ್ತೇ ನನ್ನ ಸಂಗಡ ನೀನು ಪರದೇಶಿಯಲ್ಲಿ ಇರ್ತೀಯ. ಆ ಪರದೇಶಿ ಅರ್ಥ ಏನು ಗೊತ್ತಾ? ಪರದೇಶ ಅಂದರೆ ಸಮಾಧಾನ, ಸಂತೋಷ, ನೆಮ್ಮದಿ, ಆರೋಗ್ಯ, ಸಮೃದ್ಧಿಯಾದ ಆ ಪರಲೋಕ. ಕಡೆ ಒಂದು ಮಾತೇನಪ್ಪ ಅಂದರೆ, ಆ ಕೃಪೆ ದೇವರು ಆ ಕಳ್ಳನಿಗೆ ಕೊಟ್ಟುಬಿಟ್ರು. ಶಿಲುಬೆ ಮೇಲೆ ತೂಗಿ ಇನ್ನೇನು ಪ್ರಾಣ ಬಿಟ್ಟು ನರಕಕ್ಕೆ ಹೋಗಬೇಕಾದಂಥ ಕಳ್ಳನಿಗೆ ಕ್ರಿಸ್ತನನ್ನು ನಂಬಲ್ಪಟ್ಟ ನಿಮಿತ್ತ ಆ ಗ್ರೇಸ್ ಅವನಿಗೆ ಬಂದುಬಿಡ್ತು. ಸತ್ಯವೇದ ಇನ್ನೊಂದು ಕತೆ ಹೇಳುತ್ತೆ. ಒಬ್ಬ ಬಡವ, ಒಬ್ಬ ಶ್ರೀಮಂತ. ಬಡವ ಶ್ರೀಮಂತನ ಮುಂದೆ ಕೂತಿದ್ದಾನೆ. ಶ್ರೀಮಂತನ ಮನೆ ಚಳಿ ಇದ್ದಾಗ, ಬೇಸಿಗೆ ಇದ್ದಾಗ, ಮಳೆ ಇದ್ದಾಗ ಮನೆ ಇಲ್ಲದವನಾಗಿ, ಏನಿಲ್ಲದವನಾಗಿ ಸದಾ ಕಾಲ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದ. ಯಾರಾದರೂ ಒಂದು ರೊಟ್ಟಿ ಕೊಟ್ಟರೆ, ಒಂದು ಸ್ವಲ್ಪ ಅನ್ನ ಕೊಟ್ಟರೆ, ಏನಾದರೂ ನೀರು ಕೊಟ್ಟರೆ, ಏನಾದರೂ ತಂದು ಕೊಟ್ಟರೆ, ಆಗೆಲ್ಲ ಎಂಥ ಸಂದರ್ಭದಲ್ಲೂ ದೇವರೇ ನಿನಗೆ ಸ್ತೋತ್ರ. ಆ ಶ್ರೀಮಂತ ಎಲ್ಲ ಅನುಕೂಲ ಇತ್ತು, ದಾನ ಧರ್ಮ ಮಾಡಿದ್ದಾನೆ, ಅನೇಕ ಹೆಲ್ಪ್ ಮಾಡಿದ್ದಾನೆ. ಆದರೆ ದೇವರನ್ನ ಸರಿಯಾಗಿ ನೆನೆಸೇ ಇಲ್ಲ. ಒಂದು ದಿನ ಇಬ್ಬರು ಸತ್ತೋಗಿದ್ದಾರ್ರಿ. ಎಂಥ ಆಶ್ಚರ್ಯ! ಶ್ರೀಮಂತ ನರಕದಲ್ಲಿ, ಆ ಬಡವ ಸಮಾಧಾನಕರವಾದ ಪರಲೋಕದಲ್ಲಿದ್ದಾನೆ. ಅದನ್ನು ಕಂಡಂಥ ಶ್ರೀಮಂತ ಹೇಳ್ತಾನೆ, ಇದೆಂಥ ಅನ್ಯಾಯ ದೇವರೇ, ನಾನು ಚರ್ಚ್ಗೆ ಏನೆಲ್ಲ ತಕ್ಕೊಟ್ಟೆ, ದಾನ ಧರ್ಮ ಮಾಡಿದೆ, ಉಪಕಾರಗಳು ಮಾಡಿದೆ, ಆದರೆ ಇವತ್ತು ನನ್ನ ಪರಿಸ್ಥಿತಿ ಏನು? ನನ್ನ ಮನೆ ಮುಂದೆ ಬಿದ್ದಂಥ ಈ ವ್ಯಕ್ತಿ, ಏನಿಲ್ಲದವನಾದಂಥ ಈ ವ್ಯಕ್ತಿ, ನಾನು ಕೊಟ್ಟದನ್ನು ತಿನ್ಕೊಂಡು ಬಾಳ್ತಾ ಇದ್ದಂಥ ಈ ವ್ಯಕ್ತಿ, ಈ ಭಿಕ್ಷುಕನಿಗೆ ಎಂಥ ಸ್ಥಾನ, ಇವನಿಗೆ ಪರಲೋಕ, ನನಗೆ ನರಕನ, ಇದಕ್ಕೆ ಕಾರಣ ಏನು? ಆಗ ದೇವರು ಹೇಳ್ತಾರೆ, ಮಗನೇ, ಭೂಲೋಕದಲ್ಲಿ ನಿನಗೆ ಮನೆ ಇತ್ತು, ಆಳುಗಳಿದ್ರು, ಅನುಕೂಲ ಇತ್ತು, ಸೌಕರ್ಯ ಇತ್ತು, ಸಂತೋಷ ಇತ್ತು, ಎಲ್ಲ ವಸತಿ ಇತ್ತು. ಆಗ ನೀನು ನನ್ನನ್ನು ಜ್ಞಾಪಕ ಮಾಡಿಕೊಂಡಿದ್ದು ಬಹಳ ಕಡಿಮೆ. ಆದರೆ ಈತ ಎಲ್ಲ ಸಂದರ್ಭದಲ್ಲೂ ನನ್ನನ್ನು ಜ್ಞಾಪಕ ಮಾಡಿಕೊಂಡಿದ್ದಾನಲ್ಲ, ಅದರ ನಿಮಿತ್ತ ಇವತ್ತು ಈತ ಪರಲೋಕದಲ್ಲಿದ್ದಾನೆ, ನೀನು ನರಕದಲ್ಲಿದ್ದೀಯಾ. ಆ ಶ್ರೀಮಂತ ಕೇಳ್ತಾನೆ, ಸ್ವಾಮಿ, ಒಂದೇ ಒಂದು ಅವಕಾಶ ಕೊಡ್ತೀಯ,
ಭೂಲೋಕದಲ್ಲಿ ನಮ್ಮ ಮನೆಯವರಿದ್ದಾರೆ, ನನ್ನ ಹೆಂಡತಿ ಮಕ್ಕಳಿದ್ದಾರೆ, ನನ್ನ ಬಂಧುಗಳಿದ್ದಾರೆ, ನಮ್ಮ ಗ್ರಾಮದವರಿದ್ದಾರೆ. ಅವ್ರಿಗೆಲ್ಲ ಹೋಗಿ ಯೇಸುನೇ ಸತ್ಯ ದೇವರಂತ ಹೇಳಿ ಬರ್ತೇನೆ, ಅವಕಾಶ ಕೊಡಪ್ಪ. ಆಗ ಯೇಸು ಹೇಳ್ತಾರೆ, ಸಾರಿ, ನಿಮ್ಮ ಮನೆಯವರಿಗೆ ಶುಭವಾರ್ತೆ ಹೇಳೋದಕ್ಕೆ ನಿನ್ನ ಕೈಯಲ್ಲಿ ನಾನು ಕಳಿಸೋದಕ್ಕೆ ಆಗೋದಿಲ್ಲ. ಇದ್ದಾಗ ಆ ಶುಭವಾರ್ತೆಯನ್ನು ತಿರಸ್ಕಾರ ಮಾಡಿದ್ದೀರಾ, ಪ್ರಾರ್ಥನೆ ತಿರಸ್ಕಾರ ಮಾಡಿದ್ದೀರಾ, ಆರಾಧನೆ ತಿರಸ್ಕಾರ ಮಾಡಿದ್ದೀರಾ, ಸಮಯ ಇಲ್ಲ ಅಂತ ಓಡಿದ್ದೀರಾ. ಈಗ ಇಲ್ಲಿ ಬಂದು ಎಕ್ಸ್ಕ್ಯೂಸ್ ಕೇಳ್ತಾ ಇದೆಯಾ? ಸಾರಿ, ನಾನು ಕೊಡೋಕ್ಕಾಗಲ್ಲಪ್ಪ. ನಿನ್ನ ಹೆಂಡತಿ ಮಕ್ಕಳು ಬಂಧು ಬಳಗ ಪರಲೋಕಕ್ಕೆ ಬರಲೇಬೇಕು ಅನ್ನೋದಾದರೆ ಅಲ್ಲಿ ಸತ್ಯವೇದ ಇದೆ, ಅಲ್ಲಿ ಸಭೆ ಇದೆ, ಅಲ್ಲಿ ಬೋಧನೆ ಇದೆ, ಅಲ್ಲಿ ಸುವಾರ್ತಿಕರಿದ್ದಾರೆ, ಅಲ್ಲಿ ದೇವರ ವಾಕ್ಯ ಸಾರುವಂಥ ನನ್ನ ಮಕ್ಕಳಿದ್ದಾರೆ. ಅದನ್ನು ಕೇಳಿ ಹೃದಯವನ್ನು ದೇವರಿಗೆ ಸಮರ್ಪಣೆ ಮಾಡೋದಾದರೆ ಅವರು ರಕ್ಷಿಸಲ್ಪಡ್ತಾರೆ. ದೇವರ ವಾಕ್ಯ ಹೇಳ್ತದೆ, ಆ ಕಳ್ಳ ಸಾಯೋ ಸಂದರ್ಭದಲ್ಲಿ ಯೇಸುವನ್ನು ನಂಬಿದ, ಅವನಿಗೆ ದೇವರ ಕೃಪೆ ಹೇಳೋದು ಬಂತು. ತಪ್ಪು ಮಾಡಿದ್ರು ಒಪ್ಪಿಕೊಂಡ ನಿಮಿತ್ತ ದೇವರವನ್ನ ಕ್ಷಮಿಸಿಬಿಟ್ರು. ಇವತ್ತು ಅದೇ ಥರ ನಾವ್ಯಾರಾದರೂ ಒಂದು ವೇಳೆ ಹಿಂಗೆ ಸಾಯುವಾಗ ಇನ್ನೇನು 2 ನಿಮಿಷ ಐತೆ ನನಗೆ ನಾನು ತಪ್ಪು ಕೇಳ್ಕೊಂಬಿಟ್ರೆ ಯೇಸು ರಕ್ಷಿಸ್ತಾನೆ ಅಂದರೆ ಆ ಮೂಢನಂಬಿಕೆ ಮೇಲೆ ಇರಬೇಡ್ರಿ. ಯೇಸು ಹೇಳ್ತಾನೆ, ರಕ್ಷಣೆ ಹೊಂದ್ಕೊಂಡ್ಬಿಟ್ಟಿದ್ಯಾ, ಈಗ ನನ್ನ ಆಜ್ಞೆ ಪರಿಪಾಲನೆ ಮಾಡಲೇಬೇಕು ನೀನು. ಆ ಕಳ್ಳನಾಗೆ ನಿನಗೆ ನಾನು ಎಕ್ಸ್ಕ್ಯೂಸ್ ಕೊಡೋಕ್ಕಾಗಲ್ಲ. ಅವನು ಬೈ ಚಾನ್ಸ್ ಅಪ್ಪಿ ಮೇಲೆ ಕೇಳ್ಕೊಂಡ್ಬಿಟ್ಟು, ಅದಕ್ಕೆ ಅವನ ರಕ್ಷಣೆ ಕೊಟ್ಟಿದ್ದೀನಿ. ನೀನು ಚೆನ್ನಾಗಿದ್ದಾಗ ರಕ್ಷಣೆ ಕೊಟ್ಟಿದ್ದೀನಿ. ನಿನ್ನ ತಲಾಂತುಗಳ ಮೂಲಕ, ದೇವರ ಅಭಿಷೇಕದ ಮೂಲಕ ದೇವರ ರಾಜ್ಯದಲ್ಲಿ ನೀನು ನಂಬಿಗಸ್ತನಾಗಿರು. ನೀನು ಶ್ರದ್ಧೆ ಭಯಭಕ್ತಿಯಿಂದ ದೇವರನ್ನ ಘನಪಡಿಸು. ದೇವರ ಬಳಿಯಲ್ಲಿ ಮಾಡಿಕೊಂಡ ಒಡಂಬಡಿಕೆಗೆ ಅನುಗುಣವಾಗಿ ಸಾಯೋ ದಿನದ ತನಕ ನೀನು ನಂಬಿಗಸ್ತನಾಗಿರು. ಹಲ್ಲೆಲೂಯಾ. ಆದ ಕಾರಣ ನಿಜವಾಗಲೂ ಇವತ್ತು 2 ವಚನ ಭಾಳ ಚೆನ್ನಾಗಿತ್ತು. ತಂದೆಯೇ, ಅವರನ್ನು ಕ್ಷಮಿಸು, ಅವ್ರು ತಾವೇನು ಮಾಡ್ತಾ ಇದ್ದಾರೆ ಅಂತ ಅವ್ರು ಅರಿಯಲ್ಲ. ನಿಮಗೆ ಗೊತ್ತಿಲ್ದಿರಾ ಯಾರೋ ಬೈದರು ಅಂದ್ಕೊಳ್ರಿ, ನೀವು ಅವಾಗೇನು ಮಾಡಬೇಕು? ಯೇಸುದರ ಗೌನ ಹಾಕ್ಕೊಂಬಂದು 2 ಕೈ ಹಿಂಗೆತ್ತಿ ಕ್ಷಮಿಸಿದ್ದೀನಿ ಅನ್ಬೇಕಾ? ಯೇಸು ಏನು ಹೇಳ್ತಾನೆ? ಯೇಸು ಏನು ಹೇಳ್ದ? ನೀವು ಮೌನವಾಗಿರಿ, ಯುದ್ಧ ನಾನು ಮಾಡ್ತೀನಿ. ಹಲ್ಲೆಲೂಯಾ. ಆಮೇಲೆ ಕ್ಷಮಿಸೋದಿದ್ದದ್ದೇ ಐತೆ ಅಂತ ಚೆನ್ನಾಗಿ ಜಗಳ ಮಾಡಿಬಿಟ್ಟು ಆಮೇಲೆ ಕ್ಷಮಿಸದ? ಜಗಳ ಆಗೋಕ್ಕೆ ಮುಂಚೆನೇ ಜಗಳ ಮಾಡಿದವ್ರನ್ನ ಕ್ಷಮಿಸ್ಬಿಡು. ಅದನ್ನೇ ಚುಚ್ಚಿ ಹೇಳಬಾರ್ದು. ನಿನ್ನಲ್ಲಿ ದೆವ್ವ ಬಂದುಬಿಟ್ಟೈತೆ, ನಿನ್ನ ದೆವ್ವ ಬಂದುಬಿಟ್ಟೈತೆ, ಆ ದೆವ್ವ ನಿನ್ನ ಮೇಲೆ ಬಂದುಬಿಡ್ತದೆ. ನಾನು ನೋಡ್ತಾ ಇದ್ದೆ ಇಬ್ಬರನ್ನ, ಯಾರನ್ನೋ, ಒಂದು ಬಿಲೀವರ್, ಇನ್ನೊಂದು ಅನ್ಬಿಲೀವರ್. ಬಿಲೀವರ್ ಏನು ಹೇಳ್ತಾವ್ರೆ, ಅನ್ಬಿಲೀವರ್ ಜಗಳ ಮಾಡುವಾಗ ದೆವ್ವ ಬಂದುಬಿಟ್ಟೈತೆ ಅಂತ ಆ ದೆವ್ವನ ಜಾಸ್ತಿ ಮಾಡಿದ್ರೆ ಹುಣಸೆ ಹಣ್ಣು ಮರದ ಮೇಲಿರೋ ದೆವ್ವ ನಿನ್ನ ಮೇಲೆ ಬಂದುಬಿಡ್ತದೆ. ನಾವೇನು ಮಾಡಬೇಕಂತೆ? ಮೌನವಾಗಿರಬೇಕು. ಹಲ್ಲೆಲೂಯಾ. ಮೌನವಾಗಿರಬೇಕಂತೆ. ದುಷ್ಟನ ಸಾವಿನಲ್ಲಿ ನನಗೆ ಸ್ವಲ್ಪನೂ ಸಂತೋಷ ಇಲ್ಲ. ನಿಮ್ಮ ಮನೆಯವ್ರು ಕೆಟ್ಟೋಗೋದು ನಿಮ್ಗೆ ಇಷ್ಟನಾ? ನಿಮ್ಮ ಮನೆಯವ್ರು ಕುಡಿತಾ ಇದ್ರೆ ಅವ್ರು ಕೆಟ್ಟೋಗೋದು ಇಷ್ಟನಾ? ಪಾಪಿಗಳಾಗಿದ್ದರೆ ಅವ್ರು ಕೆಟ್ಟೋಗೋದು ನಿಮ್ಗೆ ಇಷ್ಟನಾ? ಅವ್ರಿಗೋಸ್ಕರ ನಂಬಿಕೆಯಿಂದ ಎಡೆಬಿಡದೆ ಪ್ರಾರ್ಥನೆ ಮಾಡಿ. ಎಲ್ಲಿವರೆಗೂ ನಿಮ್ಮ ಹೋರಾಟ? ಅದು DC ಆಫೀಸ್ ಮುಂದೆ ಅಲ್ಲ, ದೇವರು ಮುಂದೆ. ವಿಶ್ವಾಸಿಗಳು ಕಲಾಸಿಸ್ಟರ್ ಹೇಳ್ತಾಯಿದ್ರು, ಪಾಸ್ಟರ್ ಈಗ ಬೆಳಗ್ಗೆ ಹೊತ್ತು 30 ಜನ ಸೇರ್ತಾ ಇದ್ದೀವಿ ಅಂತ. ಎಂಥ ನನಗೆ ಸಂತೋಷ ಪಡೋಕ್ಕೂ ಭಯ, ನಾಳೆಯಿಂದ ಎಲ್ಲಿ ಬರೋಲ್ಲ ಇವು ಅಂತ. ಯಾವತ್ತು ಸಂತೋಷ ಪಡ್ತೀನೋ ಮಾರನೆಗೆ ಒಂದು ಬಾಂಬ್ ಬಿದ್ದಿರ್ತದೆ. ಬೀಳಬೇಕಾ ಬೇಡವ? ಬಾಂಬ್ ಬಿದ್ದರೂ ನಿಮ್ಮ ಭೂಮಿ ಶೇಕ್ ಆಗಬಾರ್ದು. ಹಲ್ಲೆಲೂಯಾ. ದೆವ್ವ ಅಂತದೆ, ಪಾಸ್ಟರ್ ನೀವು ಬಾಂಬ್ ಬಂದ್ರಿ, ಬಾಂಬ್ ಬೇಡ, ಇವ್ರಿಗೆ ಚಿಕ್ಕ ಪಾಂಬು ಬಿದ್ದರೆ ಸಾಕು, ಇವರೆಲ್ಲೋ ಓಡೋಗಿಬಿಡ್ತಾರೆ ಅಂತ. ಪಾಂಬು ಅಂದರೆ ಗೊತ್ತಾ? ಪಾಂಬು ಅಂದರೆ ಹಾವು ಆಗುತ್ತೆ, ಪಾಂಬು ಅಂದರೆ ಹುಳುಗಳು ಆಗುತ್ತೆ. ಜಿರಳೆ ನೋಡಿ 1 ಮೈಲಿ ಓಡೋಗೋರು ಎಷ್ಟೊಂದು ಜನ ಅವರು, ಅಲ್ಲಿ ನೋಡಿ ಓಡೋಗೋರು ಎಷ್ಟೊಂದು ಜನ ಅವರು. ಮತ್ತು ದೆವ್ವ ನೋಡಿ ಓಡೋಗೋದೆಲ್ಲಿ?
ದೆವ್ವ ಅಂತದ್ದು ಇವ್ರನ್ನ ಓಡ್ಸೋಕ್ಕೆ ನಾನು ಯಾಕೆ ಬರಲಿ ಸ್ವಾಮಿ? ಒಂದು ಚಿಕ್ಕ ಹಲ್ಲಿ ಸಾಕು, ಒಂದು ಜಿರಳೆ ಸಾಕು. ಹಲ್ಲೆಲೂಯಾ. ನಿಮಗೆ ಕೊಡಲ್ಪಟ್ಟಂಥ ಆತ್ಮ ಏಡಿತನದ ಆತ್ಮ ಅಲ್ಲ, ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ಆದ ಕಾರಣ ಈ 2 ವಚನ ವರ್ಷಕ್ಕೊಂದು ಸಲ ಮಾತ್ರ ಬೈಬಲ್ ತೆಗೆದು ಓದಿ, ತಿರ್ಗಾ ಇನ್ನೊಂದು ಗುಡ್ ಫ್ರೈಡೆ ಈಸ್ಟರ್ ಬರೋವರೆಗೂ ಅದನ್ನು ನೋಡ್ದೇ ಮನೇಲಿ ಮೌನವಾಗಿದ್ದರೆ ನಮ್ಮಷ್ಟು ದಡ್ಡರು ಬೇರೆ ಯಾರೂ ಅಲ್ಲ. ಈ ವಚನ ಓದ್ರಿ, ಇದು ನಿಮಗೇನಾಗಿದೆ? ಆಶ್ರಯ ಆಗಿದೆಯಾ? ಇದು ನಿಮಗೆ ಕನ್ನಡಿ ಮೇಕಪ್ ಮಾಡ್ಕೊತಾನೆ ಬಂದಿದ್ದೀರಾ? ತಲೆಯೆಲ್ಲ ಸರಿಗಿದೆಯಾ? ನಾವು ಹಾಕ್ಕೊಂಡಿರೋ ಬಟ್ಟೆ ಸರಿಗಿದೆಯಾ? ಪೌಡ್ರೆಲ್ಲ ಕರೆಕ್ಟಾಗಿ ಹಾಕ್ಕೊಂಡಿದ್ದೀವ? ಅದೆಲ್ಲ ಎಲ್ಲಿ ನೋಡ್ಕೊಂಬರ್ತೀರಾ? ಕಾಲಿಗೋಡೆ ಹತ್ರ ನೋಡ್ಕೊಂಬರ್ತೀರಾ? ಎಲ್ಲಿ ನೋಡ್ಕೊಂಬರ್ತೀರಾ? ನಾನಂತೂ ಕನ್ನಡಿ ಮುಂದೆ ನೋಡ್ಕೊಂಬರ್ತೀನಿ. ನೀವು ಮತ್ತು ಆತ್ಮಿಕ ವಿಶ್ವಾಸಿ ಎಲ್ಲಿ ನೋಡಬೇಕಂತ ನಾವು ಬೆಳಿಬೇಕು ಅಂದರೆ, ನಾವು ಕರೆಕ್ಟಾಗಿದ್ದೀವ ಅಂತ ನೋಡಬೇಕು ಅಂದರೆ ಸತ್ಯವೇದನ ನೋಡಬೇಕು, ದೇವರ ವಾಕ್ಯನ ಮೆಲುಕು ಹಾಕಬೇಕು, ದೇವರ ವಾಕ್ಯ ಧ್ಯಾನ ಮಾಡಬೇಕು. ಆಮೆನ್. ಆದ ಕಾರಣ ಪ್ರೀತಿಯ ದೇವಜನರೇ, ನಿಜವಾಗಲೂ ನಾವೆಲ್ಲ ಸೇರಿ ದೇವರ ವಾಕ್ಯ ಧ್ಯಾನ ಮಾಡೋದು ನಮ್ಮ ಸೌಭಾಗ್ಯ. ಎಷ್ಟೋ ಜನ ಈ ಸಮಯ ಕ್ಲಬ್ಬಲ್ಲಿ ಕಳೀತಾ ಇದ್ದಾರೆ, ಡ್ಯಾನ್ಸ್ ಆಡ್ತಾ ಇದ್ದಾರೆ, ಎಣ್ಣೆ ಬಾರಲ್ಲಿ ಕೂತಿದ್ದಾರೆ, ಫಿಲಮ್ ಟಾಕೀಸಲ್ಲಿ ಕೂತಿದ್ದಾರೆ, ಅಲ್ಟೆ ಹೊಡಿತಾ ಇದ್ದಾರೆ, ಅವಕಾಶ ಇದ್ರೂ ಬರದೆ ಪಾಪಕ್ಕೆ ಗುರಿಯಾಗಿದ್ದಾರಲ್ಲ. ದೇವರ ಸೌಭಾಗ್ಯ, ನಮಗೆ ದೇವರಿಗೆ ಅವಕಾಶ ಕೊಟ್ಟಿದೆ. ಅದನ್ನು ಯಾರು ಯಾವತ್ತೂ ಕಳ್ಕೊಳ್ಳೋಕೆ ಹೋಗಬೇಡ್ರಿ. ಆಮೆನ್. ನೀವೆಷ್ಟು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಬಲವಂತಕೊಳ್ತೀರಿ, ಎಷ್ಟು ದೇವರಿಗೆ ಸ್ತೋತ್ರ ಮಾಡ್ತೀರೋ ಅಷ್ಟು ಅಭಿಷೇಕ ನಿಮ್ಮ ಮೇಲೆ ಬರ್ತದೆ, ಎಷ್ಟು ಅನ್ಯೋನ್ಯವಾಗಿರ್ತೀರೋ ಅಷ್ಟು ಸ್ಟ್ರಾಂಗ್ ಸಭೆ ನಿಮ್ಮದಾಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಕಡೇದಾಗಿ ಆ ಶಿಷ್ಯರನ್ನ ನೋಡಿಕೊಂಡು, ನಾನಿದ್ದಾಗ ಇವೆಲ್ಲ ಹೇಳ್ಕೊಟ್ಟಿದ್ನಲ್ಲ, ಹೋಗೋವಾಗ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ. ನೀವು ನೋಡಿದ್ರೆ ತಾನೇ ಕಿರೀಟ ಇಟ್ಟಿದ್ದು, ರಾಜನ ಕಿರೀಟ ಇಟ್ರಾ? ಮುಳ್ಳಿನ ಕಿರೀಟ. ಇವತ್ತು ಈ ಕಿರೀಟಕ್ಕೆ ಎಷ್ಟು ಹೋರಾಟ. ಅವನು ಇಟ್ಕೊಂಡಿದ್ದ ಕಿರೀಟ ಮುಳ್ಳಿನ ಕಿರೀಟ. ಅದು ಒಂದು ಚುಚ್ಚಿದಾಗ ಕಣ್ಣು ಗುಡ್ಡೆ ಒಳಗಿಂದ ಬಂತಂತೆ ಮುಳ್ಳುಗಳು. ಅಂಥ ಬಾಧೆ ಪಡುವಂಥ ಮುಳ್ಳಿನ ಕಿರೀಟವನ್ನು ಹಾಕಿದ. ಅವನ ತಲೆಗಿಟ್ಟು ಅದನ್ನು ಪ್ರೆಸ್ ಮಾಡ್ತಾರೆ. ಅವನ ಮಿದ್ಲು ಒಳಗೆಲ್ಲ ಆ ಮುಳ್ಳುಗಳು ಹಂಗೆ ಚುಚ್ಕೊಂಡು ಹೋಗುತ್ರಿ, ರಕ್ತ ಹರಿಯುತ್ತೆ ಹಂಗೆ. ಕೈಗಳಿಗೆ ಮಳೆ ಹೊಡಿತಾರ್ರಿ. ಅವನು ಚೀರುವಾಗ, ಅವನು ಗದ್ದಲ ಮಾಡುವಾಗ, ಸಹಿಸಿಕೊಳ್ಳುವಾಗ, ಅವನ ಕೂಗಿಗೆ ಬೆಲೆನೇ ಕೊಡದೆ ಅಯ್ಯೋ ಪಾಪ ಅಂತ ಹೇಳದೆ, ಆ ಪ್ಯಾಷನ್ ಆಫ್ ಕ್ರೈಸ್ಟಲ್ಲಿ ಆ ಮೊಳೆ ಹೊಡೆಯೋಕ್ಕೆ ಒಂದು ಚೂರು ಕೈ ಗಿಡಿದಾಗ ಎಳೆದು ಹೊಡಿತಾರೆ, ಕಾಲು ಸಿಗದೆ ಹೋದಾಗ ಎಳೆದು ಹೊಡಿತಾರೆ. ಒಬ್ಬ ತೆಗೆದಲ್ಪಟ್ಟಂಥ ಪಿಕ್ಚರ್ನ ನೋಡಿ ಎಷ್ಟೋ ಜನ ಎಷ್ಟೋ ದಿನ ಊಟ ಬಿಟ್ಬಿಟ್ರು, ಕಣ್ಣಲ್ಲಿ ನೀರು ಹಾಕ್ತಾಯಿದ್ರು. ಇಂಥ ಕ್ರೂರವಾಗಿ ನಮ್ಮ ಯೇಸುವನ್ನು ಹಿಂಸೆ ಮಾಡಿಬಿಟ್ರಲ್ಲ. ಆ ಯೇಸು ಹೇಳ್ತಾನೆ, ತಂದೆಯೇ ಅವ್ರನ್ನ ಕ್ಷಮಿಸಪ್ಪ, ತಾವೇನು ಮಾಡಿದ್ರು ಅಂತ ಗೊತ್ತಿಲ್ಲ ಅವರಿಗೆ, ಅವ್ರನ್ನ ಕ್ಷಮಿಸುವಂತ ಹೋಗುವಂಥ ಸಂದರ್ಭದಲ್ಲೂ ಶಿಷ್ಯರಿಗೆ ಸೂಚನೆ ಕೊಡ್ತಾನೆ. ನೆಕ್ಸ್ಟ್ ನೀವು ಯಾರೇ ಬಾಧೆ ಪಡಿಸಿದ್ರು, ನೋಯಿಸಿದ್ರು, ಏನೇ ಮಾಡಿದ್ರು ನಿಮಗೆ ನೀವು ಸಮರ್ಪಣೆ ಮಾಡಿಕೊಳ್ಳ್ರಿ, ಪರಲೋಕದಲ್ಲಿ ನಿಮಗೆ ಬಹುಮಾನ ಇದೆ. ಯೇಸು ಇದ್ದಾಗ ಅವರಿಗೆ ವ್ಯಾಲ್ಯೂ ಗೊತ್ತಾಗಿಲ್ಲ. ಯೇಸು ಹೋದ್ಮೇಲೆ ಒಬ್ಬ ಶಿಷ್ಯನು ಹಿಂಜಾರಿ ಹೋಗಲೇ ಇಲ್ಲ. ಅದರಲ್ಲಿ ಹೋದವನು ಒಬ್ಬನೇ ಯೂದ. ಇನ್ನು ಮಿಕ್ಕಿದವರೆಲ್ಲರೂ ಯಾವ್ಯಾವ ಪ್ರಾಂತಕ್ಕೆ ಓಡೋದ್ರು, ಅಲ್ಲಿ ಸಭೆಗಳನ್ನ ಕಟ್ಟಿದ್ರು, ಸುವಾರ್ತೆ ಸಾರಿದ್ರು, ತಮ್ಮನ್ನು ಸಮರ್ಪಣೆ ಮಾಡಿದ್ರು, ಒಡೆಯೋಕ್ಕೆ ಬಿಟ್ಕೊಟ್ರು, ಚರ್ಮ ಸುಳಿಯೋಕ್ಕೆ ಬಿಟ್ಕೊಟ್ರು, ಗುಡ್ಡೆ ತೆಗಿಯೋಕ್ಕೆ ಬಿಟ್ಕೊಟ್ರು, ಕುದಿಯೋ ಎಣ್ಣೆಯಲ್ಲಿ ಹಾಕೋಕ್ಕೆ ತಮ್ಮನ್ನು ಬಿಟ್ಕೊಟ್ರು. ಯೇಸುವನ್ನು ಮಾತ್ರ ಬಿಡಲೇ ಇಲ್ಲ ಅವರು. ಕಾರಣ ಏನು? ಕ್ರಿಸ್ತನ ಪ್ರೀತಿ ಅವರಿಂದ ತೆಗಿಯೋಕ್ಕೆ ಆಗಲೇ ಇಲ್ಲ ರೀ. ಹಾಗಾದ್ರೆ ಈ ರಾತ್ರಿ ನಿಜವಾಗಲೂ ಪ್ರೀತಿ ಇದ್ದರೆ ಎಲ್ಲವನ್ನು ಬಿಟ್ಟು ಯೇಸುವಿನ ಪಾದಕ್ಕೆ ನಾವು ಬಂದೇ ಬರ್ತೀವಿ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿ, ಈ ಆರಂಭ ನಿಜವಾಗ್ಲೂ ನಾನು ಆಶೀರ್ವದಿಸಲ್ಪಟ್ಟೆ. ದೇವರ ಆತ್ಮ ಇನ್ನು ಮಿಕ್ಕಿದಂಥ ವ್ಯಕ್ತಿಗಳ ಜೊತೆ ಮಾತನಾಡಲಿಕ್ಕಿದ್ದಾನೆ.
ಈ ವಾರ ಎಲ್ಲ ಸಮಯ ಯಾರು ವ್ಯರ್ಥ ಮಾಡ್ಕೊಳ್ಬೇಡ್ರಿ. ಗುಡ್ ಫ್ರೈಡೇ 10:30ಯಿಂದ 1 ಗಂಟೆ ಮತ್ತು ಈಸ್ಟರ್ ಆರಾಧನೆ 10:30ಯಿಂದ 1 ಗಂಟೆವರೆಗೆ ಇರ್ತದೆ. ಸೇವಕರು ಬರ್ತಾರೆ. ನಾಳೆ ಇನ್ನೂ ಮಿಕ್ಕಲ್ಪಟ್ಟಂಥ ಸಹೋದರ ಸಹೋದರಿ ಮಾತನಾಡಲಿಕ್ಕಿದ್ದಾರೆ. ಇವತ್ತು ಮಳೆ ಬಂದ ಕಾರಣ ನಾವೆಲ್ಲ ಸ್ವಲ್ಪ ಲೇಟಾಗಿ ಬಂದಿದ್ದೇವೆ. ನಾಳೆ ದಯಮಾಡಿ ನೀವೆಲ್ಲರೂ 6ರಿಂದ 6:30 ಬಂದರೆ ಒಂಚೂರು ಹೆಚ್ಚು ಕಮ್ಮಿ ಮಾತಾಡಿದ್ರೂ ಯಾರಿಗೂ ಏನು ತೊಂದರೆ ಆಗಲ್ಲ. ಆದ ಕಾರಣ ಇಲ್ಲಿರೋರಿಗೇನು ತೊಂದರೆ ಇಲ್ಲ, ನಡ್ಕೊಂಡು ನೀವು ಮನೆಗೆ ಹೋಗ್ಬಿಡ್ತೀರ. ಪಾಪ ದೂರದಿಂದ ಬಂದವರಿಗೆ ತೊಂದರೆ ಆಗುತ್ತೆ. ಆದ ಕಾರಣ ದೂರದಿಂದ ಬಂದವರು ಬೇಗ ಬನ್ನಿ, ಇಲ್ಲಿರೋರು ಬೇಗ ಬನ್ನಿರಿ, ವಾಕ್ಯ ಹಂಚೋರು ಬೇಗ ಬನ್ನಿರಿ. ಪ್ರಾರ್ಥನೆ ಮಾಡ್ತಾ ಆರಾಧನೆ ಮಾಡ್ತಾ ಈ ವಾರವೆಲ್ಲ ಕಳೆದು ದೇವರನ್ನ ಘನಪಡಿಸೋಣ. ದೇವರು ತಾನೇ ಈ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಕಡೆಯದಾಗಿ ನಾನು ಆಶೀರ್ವಾದ ಕೊಡೋಕ್ಕೆ ಮುಂಚಿತವಾಗಿ ದೇವರು ಇಲ್ಲಿ ನಡೆಸಿಕೊಟ್ಟಿದ್ದಕ್ಕಾಗಿ ನಮ್ಮ ಮಧ್ಯದಲ್ಲಿ ಲೀಲಕ್ಕ ಅವರು ಪ್ರಾರ್ಥನೆ ಮಾಡಿ. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ಕರ್ತನಾದ ದೇವರೇ, ಹೌದು ಸ್ವಾಮಿ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂಥದ್ದು ನಮ್ಮ ಹೌದು ಕರ್ತನೆ, ಅದನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುವಂಥದ್ದು. ಅದಕ್ಕೆ ಕರ್ತನಾದ ದೇವರೇ, ಹೌದು ಸ್ವಾಮಿ, ನಾವು ತಗ್ಗಿ ಬಾಳುವಾಗ ರಾಜ ಅಪ್ಪ ತಂದೆಯಾದ ದೇವರೇ, ಹೌದು ಸ್ವಾಮಿ, ನಮ್ಮನ್ನು ತಿದ್ದು ಸರಿ ಮಾಡುವ ಆತನು. ಹೌದು, ನಿನ್ನನ್ನು ಅರಿಯುವುದೇ ನಿತ್ಯ ಜೀವ ಎಂಬುದಾಗಿ ಹೇಳಿದ್ದೆ ಸ್ವಾಮಿ. ಹೌದು ಕರ್ತನೆ, 7 ದಿನದ ಮಾತನಾಡುವಂಥ ಒಂದೊಂದು ಮಾತುಗಳು ಅದು ಮುತ್ತುಗಳಾಗಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಅಪ್ಪ, ಈ ದಿನ ಮಾತನಾಡಿದಂಥ ಸಹೋದರರಿಗಾಗಿಯೂ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಅವರ ಬಾಯಿ ಮುಖಾಂತರ ಹೌದು ಸ್ವಾಮಿ, ನೀನು ಹೌದು ಕರ್ತನೆ ಮಾತನಾಡಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ಅಪ್ಪ ನನ್ನ ತಂದೆ, ಒಂದೊಂದು ದಿನವೂ ಅದು ಕರ್ತನೆ ಮಾತುಗಳು ಅದು ಕರ್ತನೆ ಕೇಳುವಂಥ ಹೃದಯಗಳಲ್ಲಿ ಕಾರ್ಯ ಮಾಡಿ, ಹೌದು ಕ್ರಿಸ್ತನ ಪ್ರೀತಿ ಕರ್ತನೆ ಅವರು ಹೌದು ಸ್ವಾಮಿ ಅರಿತು ಆ ಪ್ರೀತಿಗೆ ತಲೆಬಾಗಿ ಸ್ವಾಮಿ, ಹೋ ತಂದೆಯಾದ ದೇವರೇ, ಹೌದು ಸ್ವಾಮಿ, ನಿನ್ನ ಮಕ್ಕಳಾಗಿ ನಿನ್ನ ಸಾಕ್ಷಿಗಳಾಗಿ ಬದುಕಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆಪ್ಪ. ನಿನ್ನ ಸೇವಕರನ್ನು ಕರ್ತನೆ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ಅವರು ಕರ್ತನೆ ಹೌದು ಸ್ವಾಮಿ, ಸಮಯದಲ್ಲಿ ಮಾತನಾಡುವಂಥ ಒಂದೊಂದು ಮಾತುಗಳು ಹೌದು ಸ್ವಾಮಿ, ಅದು ಜೀವಾಗಿಯೂ ಆತ್ಮವಾಗಿ ಹೊರಟು ಬಂದು ಹೃದಯಗಳಲ್ಲಿ ಕಾರ್ಯ ಮಾಡುವಾಗ ರಾಜ, ಅದು ನಿನಗೆ ಮಹಿಮೆ ಉಂಟಾಗಲಿ. ಅನೇಕ ಜನರು ಈ ಹೌದು ಕರ್ತನೆ ಈ ದಿನಗಳಲ್ಲಿ ಅನೇಕರು ಯೇಸುವನ್ನು ಅರಿತು ಹೌದು ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಡುವ ಹಾಗೆ, ಅನೇಕರು ಕರ್ತನೆ ದೇವರ ಕಡೆ ತಿರುಗಿಕೊಳ್ಳುವ ಹಾಗೆ ಈ ವಾಕ್ಯಗಳು ಕರ್ತನೆಯ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆಪ್ಪ. ಇದುವರೆಗೂ ದೇವರನ್ನು ಕಂಡುಕೊಳ್ಳದೇ ಇರುವವರು ಯಾರಾದರೂ ಬಂದಿರುವುದಾದರೆ ಹೌದು ಸ್ವಾಮಿ, ಈ ವಾಕ್ಯಗಳನ್ನು ಕೇಳುತ್ತಾ ರಾಜ, ಹೌದು ಸ್ವಾಮಿ, ಈಸ್ಟರ್ ಹಬ್ಬದ ದಿನ ಹೊಸ ಮಕ್ಕಳಾಗಿ ರಾಜ ಪರಲೋಕದ ರಾಜ್ಯದ ಮಕ್ಕಳಾಗಿ ಮಾರ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆಪ್ಪ. ಹೀಗೆ ಅನೇಕ ಆತ್ಮಗಳನ್ನು ಈ ದಿನಗಳಲ್ಲಿ ನಾವು ಗೆದ್ದುಕೊಳ್ಳುವುದಕ್ಕಾಗುವಂತೆ, ನಿನ್ನ ಆದಾಯವಾಗುವಂತೆ ನಿನ್ನಲ್ಲಿ ನಾವು ಬೇಡುತ್ತೇವೆ ಸ್ವಾಮಿ. ಇದರಿಂದ ಬರುವಂತೆ ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಲೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇವೆ ತಂದೆಗೆ, ಆಮೆನ್. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ, ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ತಂದೆಯಾದ ದೇವರೇ, ಈ ದಿನದ ಈ ಕೂಟಕ್ಕೆ ಬಂದಂಥ ಎಲ್ಲ ದೇವ ಜನರನ್ನು ಹೌದಪ್ಪ, ತಮ್ಮ ಸಮಯಗಳನ್ನು ಬಿಟ್ಟು ದೇವರ ಸನ್ನಿಧಾನಕ್ಕೆ ಬಂದಂಥ ಎಲ್ಲ ಮಕ್ಕಳನ್ನು ಚಿಕ್ಕವರಿಂದ ದೊಡ್ಡವ್ರ ತನಕ ನಿಮ್ಮ ಸೇವಕನಾದ ನಾನು, ತಂದೆ, ಮಗ, ಪರಿಶುದ್ಧಾತ್ಮ ತ್ರೇಕ ದೇವರ ಹೆಸರನ್ನು ಆಶೀರ್ವದಿಸ್ತೇನೆ. ಆಶೀರ್ವದಿಸಲ್ಪಟ್ಟು ಈ ರಾತ್ರಿ ಪ್ರಯಾಣ ಮಾಡುವ ಎಲ್ಲ ಮಕ್ಕಳನ್ನ ಆಶೀರ್ವದಿಸು. ಯಾವ ತಡೆ ಇಲ್ಲದೆ, ತೊಂದರೆ ಇಲ್ಲದೆ ಅವರ ಮನೆಗಳಿಗೆ ಹೋಗಿ ತಲುಪಿ ನಿನ್ನನ್ನು ಘನಪಡಿಸಲಿ. ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ನಾವು ದೇವರ ಆಶೀರ್ವಾದ ಹೊಂದನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಕೂಟದಲ್ಲಿ ಭಾಗವಹಿಸಲ್ಪಟ್ಟ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.